ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಈ ಮಹಿಳಾ ದಿನಾಚರಣೆ ದಿನದಿಂದ ಒಂದಿಷ್ಟು ಒಳ್ಳೆಯ ಕಾರ್ಯಕ್ರಮಗಳ ಬಗ್ಗೆ ರಿಪೋರ್ಟ್ಗಳು ಬರ್ತಾ ಇದ್ದೆ, ಅವ್ರು ನೋಡ್ತಾ ಇದ್ದೆ. ಅದರಲ್ಲಿ ಮುಖ್ಯವಾಗಿ ಹೊಸಪೇಟೆ ವಿಜಯನಗರ ಅಲ್ಲೇ ಒಂದು ದೊಡ್ಡ ಫಂಕ್ಷನ್ ಆಗಿದೆ. ಮಹಿಳಾ ದಿನಾಚರಣೆ ದಿವಸ ಮಹಿಳಾ ಚೈತನ್ಯ ದಿನ ಅಂತೇಳಿ ಮಾಡಿದ್ದಾರೆ. ಅದು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಇವರು ಕುಡ್ಕೊಂಡು ಮಾಡಿದ್ದಾರೆ. ಮಹಿಳಾ ದೌರ್ಜನ್ಯ ವಿರೋಧಿ ಹೆಣ್ಮಕ್ಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ, ಎಚ್ಚರ ಆಗ್ರಿ ನೀವಿನ್ನ ಅನ್ನುವಂಥದ್ದು. ಆ ಸಭೆಯಲ್ಲಿ ಆವತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ H.G. ಜಯಲಕ್ಷ್ಮಿ ಅವರು ಅವ್ರ ಜೊತೆ ಇನ್ನುಳಿದವರು ಭಾಳಷ್ಟು ಮಾತಾಡಿದ್ದಾರೆ. ಅವು ವಿಷಯಗಳು ನೋಡಿದಾಗ ಸಹಜ ಅನ್ನಿಸ್ತದೆ, ಇವ್ರನ್ನ ಚರ್ಚೆ ಆಗಬೇಕಿದಂತೆ. ಈ ಸಮಾವೇಶಗಳು ನಡೆದು ಚರ್ಚೆ ಆಗೋದಕ್ಕೆ ಮತ್ತೆ ಅದಕ್ಕೂ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಆ ಚರ್ಚೆಯಲ್ಲೇ ಅವ್ರು ಮುಖ್ಯವಾಗಿ ಒಂದು ವಿಷಯ ಭಾಳ ಟೆಸ್ಟ್ ಕೊಟ್ಟು ಹೇಳಿದ್ದಾರೆ. ಹೆಣ್ಮಕ್ಳಂದ್ರೆ ಏನು ರೀ, ಹೆರುವ ಯಂತ್ರೇನು ಅಡಿಯು ಯಂತ್ರೇನು ಅಂತ ಕೇಳ್ತಾ ಇದ್ದಾರೆ. ಹೌದಾ? ಹೌದಲ್ರಿ. ಮತ್ತು ನಮ್ಮ ಜನಸಂಖ್ಯೆ ಬೆಳಿಬೇಕಾದ್ರೆ ಹೆಣ್ಮಕ್ಳು ಹೆರಿಬೇಕು, ಅಡಿಬೇಕು, ನಾವು ಎಲ್ಲರೂ ಕುಡ್ಕೊಂಡು ಹೋಗ್ಬೇಕು. ಇದು ಸಹಜ ನಂಬಿಕೆ, ಬಯಾಲಜಿಕಲ್ ಇಸ್ ಅಗ್ರಿಯೇಬಲ್ ಥಿಂಗ್. ಆದರೆ ಬರೀ ಯಂತ್ರ ಅಂತ ಈಗ ಏನು ಶಬ್ದ ಬಳಸಿದಾರಲ್ಲ, ಇದು ಹೌದು ಅವ್ರು ಹೇಳೋದ್ರಲ್ಲಿ ಅರ್ಥ ಅದು ಏನಪ್ಪ ಅಂದ್ರೆ, ನಾವು ಬರೀ ಹಿಡಿದಕ್ಕೆ ಅಷ್ಟೇ ಅಲ್ಲಪ್ಪ, ಸಮಾಜ ಉಳಿಸ್ಕೊಂಡು ಹೋಗೋದಕ್ಕೆ, ಜನವನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಸಮಾಜ ಕಟ್ಟೋದಕ್ಕೆ ನಾವು ಹೆಣ್ಮಕ್ಳು ಬೇಕು. ಆದರೆ ನಮ್ಮೆಲ್ಲ ದೌರ್ಜನ್ಯ ನಡೀತಾ ಇದೆಯಲ್ಲಪ್ಪ, ಇದು ನಮ್ಮ ಯಂತ್ರಗಳೇನು ಆದೇಶ ಹಾಕಿ ನಮಗೆ ಇನ್ನೂ ಹೊಡೀರಿ ಅಂತೇಳಿ ಯಾರು ಇವರು ಆದೇಶ ಕೊಡೋರು ನಮಗಂತ. ಇತ್ತೀಚೆಗೆ ನಿಮಗೆ ಗೊತ್ತದ, ಮೋಹನ್ ಭಾಗವತರಾಗಿರ್ಬೋದು, RSS ಹೆಡ್ 3 ಹೆಡ್ರಿ, 4 ಹೆಡ್ರಿ, 2 ಹೆಡ್ರಿ, ನಮ್ಮ ಗಿರಿಜಾ ವ್ಯಾಸ್ ಅನ್ನೋಂಥವ್ರು ಅವರು BJP RSS ಸಂಘ ಪರಿವಾರದವ್ರು ಹೆಚ್ಚು ಹಿಡೀರಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಸರಿ ಅನ್ರಿ, ಏನು ಅಡ್ಡಿ ಇಲ್ಲ, ತಪ್ಪೇನಲ್ಲ ನಿಮ್ದೇನು. ಆದರೆ ಜನಸಂಖ್ಯೆ ಕಡಿಮೆ ಇದ್ದಿಲ್ಲ ನಮ್ಮ ದೇಶದಲ್ಲೇ ಅನ್ನೋದು ಸಹಜ ಒಂದು ಪ್ರಶ್ನೆ. 142-145 ಕೋಟಿ ಜನಸಂಖ್ಯೆ ಇದ್ದೀವಿ ನಾವು, ಅವ್ರು ಇನ್ನೂ ಹೊಡಿಬೇಕಾ? ಅವಶ್ಯದನ ಬೇಕು. ಒಂದು ಕುಟುಂಬಕ್ಕೆ 1-2 ಮಕ್ಕಳು ಬೇಕು, ಅಡ್ಡಿ ಅಲ್ಲಪ್ಪ ಹೇಳ್ರಿ. 3-4 ಅವ್ರು ಸರುವುದು ಹೆಂಗೆ, ಸಾಕುವುದು ಹೆಂಗೆ ಸಾಧ್ಯದನ? ಈ ಮಾತು ಸಹಿತ ನಾವು ವಿಮರ್ಶೆ ಮಾಡಬೇಕಾಗಿದೆ. ಅವರೇನೋ ಒಂದು ರೊಚ್ಚಿನಿಂದ ಮಾತಾಡಿದ್ದಾರೆ ಹೆಣ್ಮಗಳು, ಒಳ್ಳೆ ಮಾತು. H.G. ಜಯಲಕ್ಷ್ಮಿ ಅವರು ಮಹಿಳೆಯರನ್ನು ಹೆರುವ ಯಂತ್ರ ಮಾಡುವ ಆದೇಶ ಇತ್ತೀಚೆಗೆ ಬರುತ್ತಿವೆ. ಹೀಗೆ ಆದೇಶ